ಆದಂತಹ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ನಾಯಕರು ಜನನಾಯಕರು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಕೆಪಿ ಟ್ರಾವೆಲ್ಸ್ ನ ಮಾಲೀಕರು ಜೆಡಿಎಸ್ ನ ನಿಷ್ಠಾವಂತ ಕಾರ್ಯಕರ್ತರು ಜೆಡಿಎಸ್ ನ ಯುವ ಮುಖಂಡರು ನಮ್ಮ ಕೆಪಿ ಟ್ರಾವೆಲ್ಸ್ ನ ಮಾಲೀಕರು ನಮ್ಮ ಕೆಪಿ ಪ್ರಭಾಕರನ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಎಲ್ಲ ಒಂದು ಚಪ್ಪಾಳೆ ನಮ್ಮ ಕೆಪಿ ಪ್ರಭಾಕರನ್ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ಏನು ಈ ಶುಭ ಸಂಜೆ ಮುಳಬಾಗಿಲು ತಾಲೂಕಿನ ಹೆಬ್ಬನಿ ಗ್ರಾಮದಲ್ಲಿ ಏನು ಮನೋರಂಜನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ನನ್ನ ಅಣ್ಣನ ಸಮಾನರಾದ ಜೆಡಿಎಸ್ ಪಕ್ಷದ ವಕ್ತಾರರು, ಖ್ಯಾತ ವಕೀಲರು MS ಶ್ರೀನಿವಾಸ ರೆಡ್ಡಿ ಅನ್ನೋರೇ, ಮತ್ತೊಬ್ಬರು ನಮ್ಮ ಅಣ್ಣನ ಸಮಾನರಾದ ಮುಳಬಾಗಿಲು ನಗರಸಭಾ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ MR ಮುರಳಿ ಅನ್ನವರು, ಇದೇ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಸ್ನೇಹಿತರು ಭಾಸ್ಕರ್ ಅವರೇ, ಕೊತ್ತೂರು ವೆಂಕಟಣ್ಣನವರೇ, ಇದೇ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಕೊತ್ತೂರು ಸೀನಾ ಅವರೇ, ಗೊಲ್ಲಳ್ಳಿ ಸೀನಾ ಅವರೇ, ಮುಸ್ಟೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ಧಪ್ಪನವರೇ, ಅದೇ ತರ ನಮ್ಮ ಸ್ನೇಹಿತರು ಈಗ ತಾನೇ PNB ಬ್ಯಾಂಕ್ನಲ್ಲಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆದು ಜಯಸಿಂಗರಾಗಿ ಇದೇ ಭಾಗದಿಂದ ಜಯಸಿಂಗರಾಗಿ ಮತ್ತು ಬೈಲ್ಕೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತ ಅಶೋಕ್ ಅವರು, ಪೆಟ್ಟಂಗಲ್ಲಿ ಚಂದ್ರಣ್ಣ ಅವರು, ಇದೇ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅವರ ಧರ್ಮಪತ್ನಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ದಂದೇವರು, ಮತ್ತೋರ್ವ ಅಶೋಕ್ ಅವರೇ, ಸುಬ್ಬಣ್ಣ ಅವರೇ, ಚಂದ್ರ ಅವರೇ, ಹರಿ ಅವರೇ, ಮತ್ತೆ ಹೆಬ್ಬನಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಆನಂದ ರೆಡ್ಡಿ ಅವರೇ, ಏನು ಮಾಧ್ಯಮ ಸ್ನೇಹಿತರೇ, ಮಾಧ್ಯಮ ಮಿತ್ರರೇ, ಮುಖ್ಯವಾಗಿ ಹೆಬ್ಬನಿ ಯುವಕ ಮಿತ್ರರೆಲ್ಲರಿಗೂ ಮತ್ತು ಹೆಬ್ಬನಿ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಏನು ಇವತ್ತು ಮನೋರಂಜನೆ ಕಾರ್ಯಕ್ರಮವನ್ನ ನಿಮ್ಮ ಹೆಬ್ಬನಿ ಗ್ರಾಮದಲ್ಲಿ ಆಯೋಜಿಸಬೇಕು ಅಂತ ಹೇಳಿ ನನಗೆ ಒಂದು ವಾರದ ಹಿಂದಲೇ ನಿಮ್ಮ ಯುವಕರೆಲ್ಲರ ಸೇರಿ ಆಯೋಜನೆ ಮಾಡಬೇಕು ಅಂತ ಹೇಳಿದಾಗ, ನೀನು ಎಲ್ಲಿದ್ದೀನಿ, ಮುಳಬಾಗಿಲಲ್ಲಿ ಇದ್ದೀನಿ ಅಂತಂದೆ, ಅಲ್ಲಿಗೆ ಬರ್ತೀನಿ ಅಂತಂದು, ಬೇರೆ ನೀವೇನ್ ಬರ್ಲಿಕ್ಕೆ ಹೋಗ್ಬೇಡಿ, ನೀವು ಆಯೋಜನೆ ಮಾಡಿ ನಮ್ಮ ಸಹಕಾರ ನಿಮ್ಗೆ ಇರುತ್ತೆ ಅಂತ ಹೇಳಿ ಏನು ಈ ಸಹಕಾರಕ್ಕೆ ಕೈಗೊಳ್ಳಿರ್ತಕ್ಕಂಥ ಸಹಕಾರ ಕೊಟ್ಟಿರ್ತಕ್ಕಂಥ ಇವತ್ತು ನಾವು ನೆನೆಸ್ಕೊಳ್ಳೇಬೇಕಾಗಿರ್ತಕ್ಕಂಥ ನಮ್ಮ ಶಾಸಕರು ಸಮೃದ್ಧಿ ಮಂಜಣ್ಣವರನ್ನು ಮತ್ತೆ ಕಾರ್ಯನಲ್ಲಿ ನಾಗರಾಜಣ್ಣವರನ್ನು ಕೂಡ ನೆನೆಸ್ಕೋಬೇಕು. ಅದೇ ತರ ರೆಸಾರ್ಟ್ ಚಂದ್ರ ಅವರು ಕೂಡ ಬರಬೇಕಾಗಿತ್ತು. ಅವರ ಕಾರ್ಯ ನಿಮಿತ್ತವಾಗಿ ಅವರು ಹೊರಗಡೆ ಹೋಗಿದ್ರಿಂದ ಅವರು ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ನನಗೆ ಫೋನ್ ಮಾಡಿ ತಿಳಿಸಿದ್ರು. ಅದೇ ಪರವಾಗಿ ನಿಮ್ಗೆಲ್ಲರಿಗೂ ಕೂಡ ನಿಮ್ಮ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಒಂದು ಎಂತ ಜಾಗದಲ್ಲಿ ನಾನು ಭಾಷಣ ಮಾಡ್ತಿದ್ದೀನಿ ಅಂತಂದ್ರೆ, ಭಾಷಣ ಮಾಡುವಾಗ ನಾನು ನೆನೆಸ್ಕೊಳ್ಳೇಬೇಕಿಲ್ಲಿ. ನಾನು ಓದಿದ್ದು ಹೆಬ್ಬನಿಯಲ್ಲಿ ಯಾವ ಸ್ಕೂಲಲ್ಲಿ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಸೈಯದ್ ರಾಧಾಕೃಷ್ಣ ಹೈಸ್ಕೂಲು. ಅದು ಬಿಲ್ಡಿಂಗ್ ಬಂದ್ಬಿಟ್ಟು ಇದೇ ಬಿಲ್ಡಿಂಗ್ 9ನೇ ತರಗತಿ ಓದಿದ್ದು, ಇದೇ ಬಿಲ್ಡಿಂಗ್ 10ನೇ ತರಗತಿ ಓದಿದ್ದು. ಇದೆಲ್ಲ ನಾನು ನಿಮ್ಮೆಲ್ಲರ ಮಗನಾಗಿ ಹೆಬ್ಬನಿ ನನಗೆ ಚಿಕ್ಕ ವಯಸ್ಸಿಂದನೂ ಕೂಡ ಯಾವುದೋ ಒಂಥರ ನನ್ಗೆ ಅನುಬಂಧ ಇದೆ. ಇದೇ ಲೈನಲ್ಲಿ ಹೋದ್ರೆ ನಮ್ಮ ಶೆಟ್ಟಿ ಅವರಿದ್ರು, ನಮ್ಮ ಶ್ರೀಧರ ಅವರು, ಪ್ರಸನ್ನ ಅವರೆಲ್ಲ, ನಾನು ಗೊಲ್ಲಳ್ಳಿಯಿಂದ 2 ಕಿಲೋಮೀಟರ್ ನಡ್ಕೊಂಡು ಬಂದು ಚಿಕ್ಕ ವಯಸ್ಸಲ್ಲಿ 1 ಲೀಟರ್ ಹಾಲು ಅವ್ರ ಮನೆಗೆ ಹೋಗಿ ಹಾಕ್ಬಿಟ್ಟು ಮಂತ್ಲಿ ಆಗ್ಲಿ 15 ದಿವಸಕ್ಕೊಮ್ಮೆ ಅವ್ರು ಕೊಡುವ ಕಾಸಲ್ಲಿ ಕೂಡ ನಾವು ಜೀವನ ಮಾಡಕ್ ಬಂದಿದ್ದೀವಿ. ಇವತ್ತಿನ ದಿನ ನಿಮ್ಮೆಲ್ಲರ ಮುಂದೆ ನಾನು ಮಾತಾಡ್ಬೇಕಾದ್ರೆ ಇವೆಲ್ಲ ಕೂಡ ನನ್ ಜ್ಞಾಪಕ ಬಂತು. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಅದೇ ನಮ್ಮೂರು ಮಾತಾಡ್ತೀವಿ. ತಪ್ಪಿಚ್ಚ ಮಧ್ಯದಲ್ಲಿ ಮಾತಾಡ್ಬೇಡ. ಇದು ಈ
ಸಂಕ್ರಾಂತಿ ಹಬ್ಬದ ಎಪ್ಪನಿ ಕಾರ್ಯಕ್ರಮಕ್ಕೆ ಸತತವಾಗಿ ಇದು 4ನೇ ವರ್ಷ ನಾನು ನಿಮ್ಮೆಲ್ಲರ ಜೊತೆ ಕೂಡ ಕೈ ಜೋಡಿಸ್ತಾ ಇದ್ದೀನಿ. ಇದೊಂದೇ ಅಲ್ಲ, ತಿರುಮಲ ಪಾದಯಾತ್ರೆ ಮತ್ತು ಗಣೇಶನ ಹಬ್ಬಕ್ಕೆ ನೀವೇನೇ ಬಂದ್ರು ಕೂಡ ನಾನು ನಿಮ್ಮೆಲ್ಲರ ಜೊತೆ ಕೂಡ ಸಹಕಾರ ಕೊಡ್ತಾ ಇದ್ದೀನಿ. ಅದೇ ತರ ಮುಂದಿನ ದಿನಗಳಲ್ಲಿ ನೀವು ಕೂಡ ನಮ್ಮ ಪಕ್ಷದ ಮೇಲೆ, ನಮ್ಮ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಎಲ್ಲಿ ಅಂತ ಹೇಳ್ತಾ ನನ್ಗೆ ಈ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಅನ್ಸುತ್ತ ನನ್ನ ಮತ್ತೆ ಇನ್ನೊಂದು ಮಕ್ಕಳು ಇಲ್ಲಿ ಏನು ಬಿಲ್ಡಿಂಗ್ ಮೇಲೆ ಕೂತಿದ್ದೀರ ಸ್ವಲ್ಪ ಹಿಂದ್ಗಡೆ ಕುತ್ಕೊಳ್ಳಿ. ಯಾಕಂತಂದ್ರೆ ಅಪ್ಪಿತಪ್ಪಿ ಬಿದ್ದರೆ ಪಾಪ ಏಟಾಗುತ್ತೆ. ಎಲ್ಲರೂ ಹಿಂದೆ ಕುತ್ಕೊಳ್ಳಿ, ಎಲ್ಲರೂ ಮೇಲಿಂದ ನೋಡಿರಲ್ಲ, ಹುಷಾರಾಗಿರಿ. ನೀವು ಕೂಡ ಎಲ್ಲರೂ ಹುಷಾರಾಗಿ ಮನೆಗಳಿಗೆ ಹೋಗಿ ಈ ಕಾರ್ಯಕ್ರಮವನ್ನ ಸಕ್ಸಸ್ ಮಾಡ್ಕೊಡಿ. ಯಾವುದೇ ಅಹಿತಕರ ಘಟನೆಗೆ ಆಸ್ಪದ ಕೊಡದೆ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿ ಕಳಿಸಿ. ಮತ್ತೆ ಏನು ನಮ್ಗೆ ಈ ಕಾರ್ಯಕ್ರಮವನ್ನ ನಡೆಸಬೇಕು ಅಂತ ಹೇಳಿ ಇದು ಕೊಟ್ಟು ಎಂಟ್ರಾಮು ಮತ್ತೆ ಶಂಕರು ನಮ್ಮೆಲ್ಲ ಇನ್ನೊಬ್ಬ ರವಿ ಎಲ್ಲ ನಿಮ್ಮ ಯುವಕರಿಗೂ ಕೂಡ ಎಲ್ಲರಿಗೂ ಅನ್ಸುತ್ತ ಮತ್ತೆ ಎಷ್ಟೇ ಕಾರ್ಯ ಕೆಲಸಗಳಿದ್ರು ಕೂಡ ನಮ್ಮ ಶ್ರೀನಿವಾಸ ರೆಡ್ಡಿಯವರು ಮತ್ತೆ MR ಮುರಳಿಯವರು ಕೂಡ ಈ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಅನ್ಸುತ್ತ, ನಿಮ್ಮೆಲ್ಲರಿಗೂ ಅನ್ಸುತ್ತ. ನಾನು 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.